ಅಣ್ಣ ತಮ್ಮ ಇಬ್ರು ಇರ್ತಾರೆ. ಅಣ್ಣ ತುಂಬ ಚೆನ್ನಾಗಿ ಹಣ ಮಾಡಿರ್ತಾನೆ, ಒಳ್ಳೆ ಪೊಸಿಷನ್ನಲ್ಲಿರ್ತಾನೆ. ತಮ್ಮ ಅಷ್ಟೇನು ಹಣವಂತ ಅಲ್ಲ, ಆದರೂ ಪರವಾಗಿಲ್ಲ, ಎಷ್ಟು ಬೇಕೋ ಅಷ್ಟು, ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಸ್ಯಾಲ್ರಿ ಬರ್ತಿರುತ್ತೆ, ತುಂಬ ಕೂಡಿಡೋದಕ್ಕೆ ಆಗ್ತಿರೋದಿಲ್ಲ. ಅಣ್ಣನ ಮಕ್ಕಳು ಅಷ್ಟೇನು ಚೆನ್ನಾಗಿ ಓದ್ತಿರಲ್ಲ, ಆದರೆ ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಿರ್ತಾರೆ. ತಮ್ಮನ ಮಕ್ಕಳು ಅಂತಹ ದೊಡ್ಡ ಶಾಲೆಯಲ್ಲಿ ಓದಲಿಲ್ಲ ಅಂದರೂ ಟಾಪರ್ಸ್ ಆಗಿರ್ತಾರೆ. ಇವೆಲ್ಲವನ್ನ ಗಮನಿಸ್ತಿದ್ದಂತಹ ಅಣ್ಣ ಒಂದ್ಸರಿ ಏನು ಮಾಡ್ತಾನೆ, ತನ್ನ ತಮ್ಮನ ಮಕ್ಕಳನ್ನು ಕರ್ಕೊಂಡು ತನ್ನ ಮಕ್ಕಳನ್ನು ಕೂಡ ಕರ್ಕೊಂಡು ಆಟಿಕೆಯ ಅಂಗಡಿಗೆ ಹೋಗ್ತಾನೆ. ಅಂದರೆ ಆಟ ಸಾಮಾನು ಮಾರ್ತಾರಲ್ಲ, ಆ ಅಂಗಡಿಗೆ ಕರ್ಕೊಂಡು ಹೋಗ್ತಾನಂತೆ. ಒಂದು ಡಿಫ್ರೆನ್ಸನ್ನು ತನ್ನ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಹೋಗ್ತಿದ್ದ ಹಾಗೆ ತುಂಬ ಕಾಸ್ಟ್ಲಿ ಟಾಯ್ಸನ್ನು ನೋಡಿ ಅಣ್ಣನ ಮಕ್ಕಳು ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ತುಂಬ ಜೋರು ಗಲಾಟೆ ಮಾಡ್ತಿರ್ತಾರಂತೆ. ಅದೇ ತಮ್ಮನ ಮಕ್ಕಳು ಸುಮ್ಮನೆ ನಿಂತಿರ್ತಾರಂತೆ. ಆಗ ಅವ್ರು ಹೇಳ್ತಾರಂತೆ, ಏಯ್ ನೀವು ಹಠ ಮಾಡಿ ನಿಮ್ಮ ಅಪ್ಪನಿಗೆ ಕೊಡಿಸ್ತಾರೆ ಅಂತ. ಅದಕ್ಕೆ ಅವ್ರು ನಕ್ಬಿಟ್ಟು ಬೇಡ ನನಗೆ ಬೇಡ ನನಗೆ ಅದ್ರ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿ ಸುಮ್ಮನಾಗ್ತಾರಂತೆ ಮಕ್ಕಳು. ಮನಸ್ಸಲ್ಲಿ ಇಷ್ಟ ಇದ್ರೂ ಕೂಡ ತನ್ನಪ್ಪನ ಜೇಬ್ನಲ್ಲಿ ಅಷ್ಟು ಹಣ ಇಲ್ಲ ಅಂತ ಅರ್ಥೈಸ್ಕೊಳ್ಳೋ ಅಷ್ಟು ಒಂದು ಮೆಚುರಿಟಿ ಲೆವೆಲ್ ಆ ಮಕ್ಕಳಿಗಿರುತ್ತಂತೆ. ಇದನ್ನ ನೋಡಿ ಮನಸ್ಸಿನಲ್ಲೇ ನಕ್ಬಿಟ್ಟು ಅಣ್ಣ ಸುಮ್ಮನಾದಂತೆ. ಆಟ ಸಾಮಾನನ್ನು 4 ಜನ ಮಕ್ಕಳಿಗೆ ಕೊಡಿಸಿ ಆಚೆ ಬಂದಂತೆ. ಹಾಗೆ ಮನೆಗೆ ಕರ್ಕೊಂಡು ಹೋದಾಗ ಅಪ್ಪ ಮಲಗಿದ್ದಾಗ, ಅಂದರೆ ಅಣ್ಣ ಮಲಗಿರ್ತಾನೆ, ಅಯ್ಯೋ ಕಾಲು ನೋವು ಸ್ವಲ್ಪ ಒತ್ತು ಬಂಡ್ರೋ ಅಂದರೆ ಮಕ್ಕಳು ಹೋಗಪ್ಪ ನೀನು ಒಳ್ಳೆ ಅಂತ ಹೇಳದಂತೆ. ಆಗ ಅಣ್ಣ ಹೇಳ್ತಾನೆ, ಏಯ್ ನಮ್ಮ ಅಪ್ಪ ಅಮ್ಮಂಗೆ ನಾವು ಕಾಲು ಒತ್ತಾ ಇದ್ವಿ ಗೊತ್ತಾ, ನಿಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕ್ತಾ ಇಲ್ವೇನೋ, ಒತ್ತರೋ ಅಂದರೆ ಅಪ್ಪ ಎಕ್ಸ್ಕ್ಯೂಸ್ ಮೀ, ಅದು ನಿಮ್ಮ ಡ್ಯೂಟಿ ಅಷ್ಟೇ, ನೀವು ನಮ್ಮನ್ನು ಹುಟ್ಟಿಸಿದ್ದೀರಾ, ನೀವು ಸಾಕಬೇಕಾಗಿರೋದು ನಿಮ್ಮ ಡ್ಯೂಟಿ ಅಷ್ಟೇ ಅಪ್ಪ ಅಂತ ಹೇಳಿ ಹೋಗ್ತಾರಂತೆ. ಅದೇ ಒಳಗೆ ನೋಡಿದ್ರೆ ತಮ್ಮನ ಮಕ್ಕಳು ಅಪ್ಪನ ಕಾಲನ್ನು ಅಪ್ಪ ಕೇಳದೆಯೇ ಒತ್ತಾ ಇದ್ರಂತೆ. ಆಗ ಅಣ್ಣ ಬಂದು ಹೇಳ್ತಾನಂತೆ ತಮ್ಮನಿಗೆ, ನಿಜ ಕಣೋ, ನಾನು ಹಣ ಮಾಡಿದ್ದೀನಿ, ಆದರೆ ನಿಜಕ್ಕೂ ನಾನಲ್ಲ ಸಿರಿವಂತ, ನೀನು ಭಾಗ್ಯವಂತ ಕಣೋ, ನಿಜವಾದ ಭಾಗ್ಯವಂತ. ನೋಡು ನಿನ್ನ ಮಕ್ಕಳು ಸಮಯ ಸಂದರ್ಭವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾವ ಮಕ್ಕಳು ಯಾವ ಮನೆಯಲ್ಲಿ ತನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ಮುನ್ನಡಿತಾರಲ್ವಾ, ಅಂತಹ ಮಕ್ಕಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಾಗಬೇಕು. ಏನೋ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಕೊಡಿಸ್ಲೇಬೇಕು, ಯಾಕೆ ಕೊಡಿಸಲ್ಲ ಅಂತ ಹಠ ಮಾಡೋವಂಥ ಮನೋಭಾವ ಬೆಳೆಸಲೂಬಾರ್ದು, ಮಕ್ಕಳು ಬೆಳೆಸ್ಕೊಳ್ಳೂಬಾರ್ದು. ಕಷ್ಟವನ್ನು ತೋರಿಸಿ, ಅಪ್ಪ ಅಮ್ಮ ಕಷ್ಟ ತೋರಿಸ್ಲಿಲ್ಲ ಅಂದರೂ ಕೂಡ ಕಷ್ಟವನ್ನು ಅರಿತು ನಡೆಯುವಂತಹ ಮಕ್ಕಳೇ ನಿಜಕ್ಕೂ ಅಪ್ಪ ಅಮ್ಮನ ದೊಡ್ಡ ಆಸ್ತಿ. ಏನಂತೀರಾ?